ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮನವೇ ನಮಃ. ಓಂ ತುಜೋ ಯುಜೋ ವನಂ ಸಹ ಇಂದ್ರಸ್ಯ ರತ್ಯಂ ಬೃಹತ್ ನಾಧೃಷ ಆದಧರ್ಷದಾಧೃಷಾಣಂ ಧೃಷಿತಂ ಶವಃ ಪುರಾ ಯದೀಮತಿ ವ್ಯಥಿಃ. ಶ್ರೀ ಗುರುಭ್ಯೋ ನಮಃ. ಸಕಲ ಪ್ರಾಣಿನಾಂ ಕಲ್ಯಾಣಾರ್ಥಂ ಪ್ರಣೀತಾಯಾಃ ಭಗವತಃ ವ್ಯಾಸಸ್ಯ ಪ್ರತಿಮಾರೂಪಾಯಾಃ ಮಹಾಭಾರತ ಸಂಹಿತಾಯಾಃ ಅನುಶಾಸನಪರ್ವಣಿ ಅಯಮದ್ಯ ಷಡುತ್ತರಃ ತ್ರಿಶತತಮಃ ಭಾಗಃ 306ನೇ ಭಾಗ. ಭಗವತಃ ಮಹಿಮಾವಾಚಕಾನಾಂ ಸಹಸ್ರಸಂಖ್ಯಾಕಾನಾಂ ನಾಮ್ನಾಂ ಸಂಗ್ರಹರೂಪಸ್ಯ ವಿಷ್ಣುಸಹಸ್ರನಾಮಸ್ತೋತ್ರಸ್ಯ ವ್ಯಾಖ್ಯಾನರೂಪಾಃ ಯಾಃ ಸಹಸ್ರಸಂಖ್ಯಾಕಾಃ ಬೃಹತ್ಯಃ ಋಗ್ವೇದಸ್ಯ ಅನ್ಯಾನ್ಯಭಾಗೇಷು ವರ್ಣಿತಾನಾಂ ಮಂತ್ರಾಣಾಂ ಸಂಯೋಜನರೂಪಾಃ ತಾಸಾಮೇತಾಸಾಂ ಬೃಹತೀನಾಂ ವಿಷ್ಣುಸಹಸ್ರನಾಮ್ನಾಂ ಚ ಶ್ರವಣಂ ಕರ್ತುಕಾಮಾನಾಂ ಸರ್ವೇಷಾಮಸ್ಮಾಕಂ ಅಯಮದ್ಯ 250 ಮಂತ್ರಭಾಗಃ. 52ನೇಯ ಮನು ಎಂಬ ನಾಮ ಮತ್ತು 48ನೇಯ ಬೃಹತಿ ಮಂತ್ರ. ಇದನ್ನ ನಾವಿವತ್ತು ನೋಡಬೇಕಾಗಿದೆ. ಮನು ಎಂಬ ಶಬ್ದಕ್ಕೆ ಏನರ್ಥ ಅದನ್ನ ಈಗ ಮೊದಲು ಸಂಕ್ಷಿಪ್ತವಾಗಿ ನೋಡೋಣ. ತಿಳಿಯುವವನು ಅಂತ ಅದರ ಒಂದು ಸರಳವಾದ ಅರ್ಥ, ಎಲ್ಲವನ್ನೂ ಬಲ್ಲವನು. ಮನುವಿನ ವಯೋಸ್ವತ ಮನು, ಸ್ವಯಂಭೂ ಮನು ಇವರ ಅಂತರ್ಯಾಮಿ. ಮತ್ತು ಮನು ಅಂದ್ರೆ ಮಂತ್ರ ಅಂತ ಒಂದು ಅರ್ಥ ಇದೆ. ಆ ಮಂತ್ರಗಳಿಗೆ ಈತ ಪ್ರತಿಪಾದ್ಯ. ಮಾತಿ ನುದತಿ ಚ ಇತಿ ಮನು, ಎಲ್ಲವನ್ನು ತಿಳಿಯುವವನು ಮತ್ತು ಎಲ್ಲವನ್ನು ಪ್ರೇರಿಸುವವನು. ಆ ಕಾರಣಕ್ಕೂ ಕೂಡ ಆತ ಮನು. ಮಾನ್ಯತೆ ಸ್ತೂಯತೆ, ಎಲ್ಲ ಜ್ಞಾನಿಗಳಿಂದ ಈತ ಪ್ರಶಂಸಿಸಲ್ಪಡ್ತಾನೆ ಸಾಮವೇದಾದಿಗಳ ಮೂಲಕ. ಆದ್ರಿಂದ ಈತ ಮನು. ನಮ್ಮ ಮನನಕ್ಕೆ ಸಾಧನವಾದಂತಹ ಶಾಸ್ತ್ರಗಳ ಅಧ್ಯಯನವನ್ನು ನಾವು ಮಾಡಿದಾಗ ಏನು ಏನು ಶ್ರವಣ ಮಾಡಿದ್ದೇವೆ ಅದರಲ್ಲಿ ಇರುವಂತಹ ವಿಷಯವನ್ನು ಮನನ ಮಾಡುವಾಗ ನಮಗೆ ಸಹಕಾರಿಯಾದದ್ದು ಮನಸ್ಸು. ಆ ಮನಸ್ಸಿಗೂ ಮತ್ತು ದೇಹಕ್ಕೂ ಕೂಡ ಸ್ವಾಮಿಯಾದವನು. ಹೀಗೆ ಈ ಮನು ಅನ್ನುವ ಶಬ್ದಕ್ಕೆ ನಾನಾ ರೀತಿಯಾದಂತಹ ಅರ್ಥಗಳು. ಕೇವಲ ಸಂಕಲ್ಪದಿಂದ ಮಾಡುವವನು. ಒಂದು ಬಾರಿ ಆಲೋಚನೆ ಮಾಡಿ ಆ ಬಳಿಕ ಬಹಳ ಕಷ್ಟದಿಂದ ಅವನು ಈ ಸಂಗತಿಗಳನ್ನೆಲ್ಲ ತಿಳಿಯಬೇಕಾದದ್ದೇನಿಲ್ಲ. ಕೇವಲ ಸಂಕಲ್ಪದಿಂದಲೇ ಎಲ್ಲವನ್ನೂ ಕೂಡ ಮಾಡಬಲ್ಲಂಥವನು ಈ ಮನು. ಮತ್ತೆ ಈ ಒಂದು ಪ್ರಕೃತ 48ನೇ ಬೃಹತಿ ಮಂತ್ರ, ಇದಕ್ಕೆ ಹೊಂದುವಂತಹ ಒಂದು ಅರ್ಥ ಮನು ಅಂತ. ಇಲ್ಲಿಯವರೆಗೆ ಹೇಳಿದ ಅರ್ಥಗಳು ಅನೇಕ ಜ್ಞಾನಿಗಳು ವರ್ಣನೆ ಮಾಡಿದಂತಹ ಅರ್ಥಗಳು.
ಕೊನೆಯದ್ದಾಗಿ ನಾನು ಹೇಳುವಂತಹ ನನಗೆ ಕಂಡಂತಹ ಒಂದು ಅರ್ಥ, ಉಪತಾಪ ಅಂತನೂ ಒಂದು ಅರ್ಥ ಇದೆ ಮನುಶಬ್ದಕ್ಕೆ. ಮನಸ್ ಉಪತಾಪೆ ಅಂತ ಧಾತು ಇದೆ. ಶತ್ರುಗಳಿಗೆ ಉಪತಾಪ ಕೊಡುವವನು, ಆದ್ರಿಂದ ಅವನನ್ನ ಮನು ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ಮನುಶಬ್ದದ ಅರ್ಥಗಳನ್ನು ನೋಡಿದ್ವಿ. ಇನ್ನು ಮುಂದೆ ಈ ಮಂತ್ರಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ಬ್ರಹ್ಮನೇ ಈ ಮಂತ್ರಕ್ಕೆ ಋಷಿ ಅಂತ ಹೇಳ್ತಾರೆ ರಘುನಾಥ ತೀರ್ಥರು. ಮತ್ಸ್ಯಾತ್ಮಕನಾದ ನಾರಾಯಣ ರೂಪಿ ಅಂತ ನಿರುದ್ಧನೇ ಇದರ ದೇವತ. ಉಷ್ಣಿಕ್ ಇದ್ರ ಛಂದಸ್ಸು. ತುಜೋ ಯುಜೋ ವನಂ ಸಹ ಇಂದ್ರಸ್ಯ ರತ್ಯಂ ಬೃಹತ್ ನಾದೃಶ ಆದಧರ್ಷ ದಾದೃಶಾಣಂ ಧೃಷಿತಂ ಶವಃ ಪುರಾಯದಿ ಮತಿವ್ಯಥಿಹಿ. ಈ ಹಿಂದಿನ ಮಂತ್ರಗಳಿಗೆ ರಘುನಾಥ ತೀರ್ಥರು ಭಗವಂತರಾಯರು ಮಾಡಿದ ವ್ಯಾಖ್ಯಾನಗಳಲ್ಲದೆ ಒಟ್ಟಾರೆ ಬೃಹತಿ ಮಂತ್ರಕ್ಕೆ ಒಟ್ಟಂದದ ಒಂದು ಅರ್ಥವನ್ನ ನಾನು ಹೇಳಬೇಕಾಗ್ತಿತ್ತು. ಈಗ ಅಂಥ ಪ್ರಸಂಗ ಏನಿಲ್ಲ. ಹೆಚ್ಚು ಕಡಿಮೆ ಇಡೀ ಮಂತ್ರಕ್ಕೆ ಅವರ ಅರ್ಥವನ್ನು ಹೇಳೇ ಇದ್ದಾರೆ. ಆ ಅರ್ಥವನ್ನ ಹೇಳುವುದಲ್ಲದೆ ಒಂದೆರಡು ಪದಗಳಿಗೆ ಮಾತ್ರ ನನ್ನದೇನಾದರೂ ಹೆಚ್ಚಿನ ಅರ್ಥ ಹೇಳುವುದಿದ್ರೆ ನಾನು ಈಗ ಹೇಳಬೇಕಾಗ್ತದಷ್ಟೇ. ರಘುನಾಥ ತೀರ್ಥರು ಹೇಳಿದಂತಹ ಅರ್ಥವನ್ನ ಮೊದಲು ನೋಡೋಣ. ಯುಕ್ ಅಂತ ಶಬ್ದ ಇದೆ, ತುಜಃ ಯುಜಃ ಅಂತ ಎರಡು ಶಬ್ದಗಳಿವೆ. ಎಲ್ಲಾ ಪ್ರಾಣಿಗಳು ಕೂಡ, ಎಲ್ಲಾ ಜೀವರು ಕೂಡ ಈ ಭಗವಂತನನ್ನ ತಮ್ಮ ಅಂತರ್ಯಾಮಿ ಅಂತ ತಿಳಿದಿದ್ದಾರೆ ಅಥವಾ ಹೊಂದಿದ್ದಾರೆ. ತಿಳಿದಿರುವುದು ಕೆಲವರಿಗೆ, ಹೊಂದಿರುವುದು ಎಲ್ಲರೂ ಕೂಡ ಹೊಂದೇ ಇದ್ದಾರೆ. ಅದನ್ನೇ ರಘುನಾಥ ತೀರ್ಥರಲ್ಲಿ ಬರೀತಾರೆ. ಯುಜಃ ಸಖ ಅಂತನೂ ಒಂದು ಅರ್ಥ ಬರೆದಿದ್ದಾರೆ ಅವರು. ಯುಜಃ ಅಂದ್ರೆ ಗೆಳೆಯನಾದವನು. ತುಜಃ ಅಂದ್ರೆ ಧಾತು, ನಮ್ಮೆಲ್ಲರ ಅಭೀಷ್ಟಗಳನ್ನ ಈಡೇರಿಸುವಂತವನು. ಅಂಥ ಇಂದ್ರನ ಮೂಲಕ ಈ ಜಗತ್ತೆಲ್ಲವೂ ಹುಟ್ಟಿದೆ. ಏವಂ ಭೂತಸ್ಯ ಇಂದ್ರಸ್ಯ ಸಕಾಶಾದ್ ಇದಂ ಜಗದುತ್ಪನ್ನಂ. ಈ ಜಗತ್ತೆಲ್ಲವೂ ಕೂಡ ಇಂದ್ರನ ಮೂಲಕ, ಇಂದ್ರ ಶಬ್ದ ವಾಚ್ಯನಾದ ಭಗವಂತನ ಮೂಲಕ ಹುಟ್ಟಿದೆ ಅಂತ ಅರ್ಥವನ್ನ ರಘುನಾಥ ತೀರ್ಥರು ಹೇಳ್ತಾರೆ. ಅದನ್ನ ನಾವು ಹಿಂದಿನ ಶಬ್ದದಲ್ಲೇ ನೋಡಿದ್ದೇವೆ. ಹಿಂದಿನ ಮಂತ್ರದಲ್ಲಿ ಆ ಭಗವಂತನಿಂದ ಈ ಜಗತ್ತೆಲ್ಲವೂ ಹುಟ್ಟಿದೆ ಅಂತನ್ನುವ ಒಂದು ಅಭಿಪ್ರಾಯ ಈ ಮಂತ್ರಕ್ಕೆ ಯಸ್ಯೇದ ಮಾರಜಃ ಅಂತಿದೆ. ಯಸ್ಯೇದ ಮಾರಜಃ ಅಂತೇನು ಹಿಂದಿನ ಮಂತ್ರದಲ್ಲಿ ಕಾಣಿಸಿಕೊಂಡಿತ್ತು. ಯಸ್ಯ ಯಾವ ಭಗವಂತನ, ಆ ರಜಃ ನಮಗೆಲ್ಲರಿಗೂ ಸುಖವನ್ನು ಕೊಡುವ ಭಗವಂತನ ಸೃಷ್ಟಿ ಇದು ಅಂತ ಅದು ಹಿಂದಿನ ಮಂತ್ರದಲ್ಲಿ ಬಂದಿತ್ತು. ಅದನ್ನ ಮುಂದಿನ ಈ ಮಂತ್ರಕ್ಕೆ ಸೇರಿಸಿಕೊಂಡು ಅರ್ಥ ಹೇಳಬೇಕು ಅಂತ ರಘುನಾಥ ತೀರ್ಥರು ಹೇಳಿದ್ರು. ಆ ಯಸ್ಯೇದ ಮಾರಜಃ ಅಂತ ಅನ್ನೋದಕ್ಕೆ ಹಿಂದಿನ ಮಂತ್ರದಲ್ಲೇ ಸೇರಿಸಿಕೊಂಡು ಅರ್ಥವನ್ನ ಹೇಳೋದು ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಪಟ್ಟಿದ್ದೆ. ಅದರಿಂದ ಏವಂ ಭೂತಸ್ಯ ಇಂದ್ರಸ್ಯ ಸಕಾಶಾದಿದಂ ಉತ್ಪನ್ನಂ ಅಂತ ಇಲ್ಲೇನು ರಘುನಾಥ ತೀರ್ಥರು ಹೇಳಿದ್ದಾರೆ, ಅದನ್ನು ನಾನು ನನ್ನ ಅನ್ವಯಾರ್ಥದಲ್ಲಿ ಸೇರಿಸ್ಕೊಂಡಿಲ್ಲ. ಅಂಥ ಇಂದ್ರನ, ಆ ಭಗವಂತನ ಬಲವನ್ನ ನಾವೆಲ್ಲರೂ ಕೂಡ ಉಪಾಸಿಸಬೇಕು. ಇದು ಅವನ ಲೀಲೆಗೆ, ಅವನ ವಿಹಾರಕ್ಕೆ ಸಾಧನ. ಇದು ಆ ಭಗವಂತ ಇಂಥ ವಿಹಾರವನ್ನು ಮಾಡಿದ್ದಾನೆ ಅಂತ ಅದರ ತಾತ್ಪರ್ಯ. ತುಜಃ ಅಂದ್ರೆ ಧಾತು, ಮತ್ತೆ ಯುಜಃ ಅಂದ್ರೆ ಸಖ್ಯು. ಹೀಗೆ ತುಜ ಮತ್ತು ಯುಜ ಅಂತ ಅನ್ನೋದಕ್ಕೆ ಎರಡಕ್ಕೂ ಕೂಡ ಅರ್ಥಗಳಿವೆ. ಇಂದ್ರಸ್ಯ, ಆ ಇಂದ್ರನ, ಸಹ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವಂತಹ ಬಲ. ಬಲವೇ
ಅನೇಕ ರೀತಿಯಾಗಿದೆ, ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ. ಇನ್ನೊಬ್ಬರನ್ನ ಸೋಲಿಸುವ ಬಲ, ಇನ್ನೊಬ್ಬರಿಗೆ ಬಗ್ಗದಿರುವಂತಹ ಬಲ. ಅನಭಿಭಾವ್ಯತ್ವಾತ್ ಸಹ ಅಂತ ಶಾಸ್ತ್ರದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಪರ ಅನಭಿಭಾವ್ಯತ್ವ ರೂಪಂ ಬಲಂ, ಇನ್ನೊಬ್ಬರಿಗೆ ಮಣಿಯದೇ ಇರುವಂತಹ ಬಲ, ಅದನ್ನೇ ಆ ಇಂದ್ರಸ್ಯ ಸಹ ಅಂತ ಆ ವೇದ ಮಂತ್ರದಲ್ಲಿ ಹೇಳಿದ್ದಾರೆ. ಆ ಬಲ ಎಂಬುದು ರತ್ಯಂ ಸ್ವವಿಹಾರೇ ಉಪಯುಕ್ತಂ. ಭಗವಂತ ಈ ಜಗತ್ತಿನ ಸೃಷ್ಟಿ, ಪಾಲನ, ನಾಶ ಮೊದಲಾದವುಗಳನ್ನು ಏನು ವಿಹಾರ ರೂಪದಲ್ಲಿ ಮಾಡ್ತಾನಲ್ಲ, ಅದಕ್ಕೆಲ್ಲ ಉಪಯುಕ್ತವಾದದ್ದು ಈ ಬಲವೇ. ಇನ್ನೊಬ್ಬರನ್ನು ಸೋಲಿಸುವ ಬಲ, ಇನ್ನೊಬ್ಬರಿಗೆ ಸೋಲದಿರುವ ಬಲ, ಯಾವುದೇ ಬಲ ಆಗಲಿ, ಅಂತೂ ಈ ಬಲಗಳೇ ಆ ಜಗತ್ತಿನ ಸೃಷ್ಟಿ ಇತ್ಯಾದಿಗಳಿಗೆ ಉಪಯುಕ್ತ ಆಗುವಂಥವು. ಅವನಿಗೆ ಮಹಾಬಲ ಅದು. ಅದನ್ನು ನಾವೆಲ್ಲರೂ ಕೂಡ ವನನೀಯಂ, ನಮಗದು ಭಜನೀಯಮಸ್ತಿ. ಬೃಹತ್ ಮಹಾಬಲ ಅದು. ಬೃಹತ್ ಎಂಬುದು ಮಹಾಬಲ ಅಂತ ತೋರಿಸ್ತದೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ. ಆ ಭಗವಂತನ ಶಕ್ತಿ ಪರಾಶಕ್ತಿ, ಸ್ವಾಭಾವಿಕವಾದದ್ದು. ಜ್ಞಾನ, ಬಲ, ಕ್ರಿಯೆ ಎಲ್ಲವೂ ಕೂಡ ಸ್ವಾಭಾವಿಕವಾದದ್ದೇ. ಹೀಗೆಂತ ನಾವು ಅದನ್ನು ಉಪಾಸನೆ ಮಾಡಬೇಕು, ಬಲವನ್ನೇ ಉಪಾಸನೆ ಮಾಡಬೇಕು. ಪುರ ಅಂದ್ರೆ ಹಿಂದೆ, ತಸ್ಯ ಆ ಭಗವಂತನ, ಪುರ ಅಂದ್ರೆ ದೇವಾಸುರ ಯುದ್ಧೇಶು ಅಂತ ಅರ್ಥವನ್ನ ರಘುನಾಥ ತೀರ್ಥರು ಬರೆದಿದ್ದಾರೆ. ದೇವತೆಗಳು ಮತ್ತು ಅಸುರರ ನಡುವೆ ಆಗುವಂತಹ ಯುದ್ಧ, ಅಥವಾ ದುಷ್ಟಶಕ್ತಿಗಳು ಮತ್ತು ಸಾತ್ವಿಕ ಶಕ್ತಿಗಳ ನಡುವೆ ಯಾವತ್ತು ನಮ್ಮ ವ್ಯಕ್ತಿತ್ವದಲ್ಲೇ ನಡೀತಾ ಇರುವಂತಹ ಸಂಘರ್ಷ, ಇದೆಲ್ಲದಕ್ಕೂ ಕೂಡ ಆ ದೇವಾಸುರ ಯುದ್ಧ ಅಂತನ್ನೋದೊಂದು ಸಂಗ್ರಾಹಕವಾದ ಶಬ್ದ. ಅಂತಹ ಯುದ್ಧದಲ್ಲಿ ತಸ್ಯ ಆ ಭಗವಂತನ ಧೃಷಿತ ಅಂದ್ರೆ ಶತ್ರುಗಳನ್ನ ಆತ ಆಕ್ರಮಿಸಿ ಸೋಲಿಸಿದ್ದು. ಶತ್ರು ಕರ್ಮಕಂ ಆಕ್ರಮಣಂ ಪರಾಜಯ ಕರ್ಮಚ, ಆಕ್ರಮಿಸಿ ಸೋಲಿಸಿದ ಅವನು. ಯತು ಈಂ ಅಂತಿದೆ ಆ ಮೂಲ ಮಂತ್ರದಲ್ಲಿ. ಪುರಾ ಯದೀ ಮತಿವ್ಯಥಿ ಅಂತ. ಯತ್ ಈ ಅಂತದು. ಯತ್ ಈಂ ಅಂದ್ರೆ ಯಸ್ಮಾದೇವ, ಯಾವ ಕಾರಣದಿಂದ. ಅತಿವ್ಯಥಿ ಅಂದ್ರೆ ಶತ್ರುಗಳಿಗೆ ಅತ್ಯಂತ ವ್ಯಥೆಗೆ ಕಾರಣವಾದದ್ದು. ಶತ್ರುಣಾಂ ಅತ್ಯಂತ ವ್ಯಥಾಹೇತು ಅಭೂಜಿತಿ ಅಂತ ರಘುನಾಥ ತೀರ್ಥರ ವಾಕ್ಯ. ಶತ್ರುಣಾಂ ಅತ್ಯಂತ ವ್ಯಥಾಹೇತು ಅಂತ ನಾನು ಅದನ್ನ ಸರಳೀಕರಿಸಿಕೊಂಡು ಬರೆದಿದ್ದೇನೆ. ಹೀಗೆ ಈ ಭಗವಂತನ ಒಂದು ಆಕ್ರಮಣ, ಭಗವಂತ ಶತ್ರುಗಳನ್ನು ಆಕ್ರಮಿಸಿ ಅವರನ್ನು ಸೋಲಿಸಿದ್ದೇನಿದೆ, ಅದು ಶತ್ರುಗಳಿಗೆ ದೊಡ್ಡ ವ್ಯಥೆಯನ್ನು ತಂದಿಟ್ಟಿತ್ತು. ಆ ಭಗವಂತ ಆದೃಶೆ ತನ್ನನ್ನೇ, ಭಗವಂತನನ್ನೇ ಮಣಿಸ್ಲಿಕ್ಕೆ ಅಂತ ಬಂದಿರುವಂತಹ ಆ ಶತ್ರುವಿಗೆ, ಚತುರ್ಥಿ ವಿಭಕ್ತಿ ಏಕವಚನ ಅದು, ಶತ್ರವೇ. ಆದೃಶಾಣಂ ಶವಃ. ಶವಃ ಅಂದ್ರೆ ಸುಖನೂ ಆಗಬಹುದು, ಬಲನೂ ಆಗಬಹುದು. ಇನ್ನೊಬ್ಬ ಭಗವಂತನೇ ಆಗಲಿ ಮತ್ತಾರೇ ಆಗಲಿ ಅವನನ್ನ ಮಣಿಸ್ಲಿಕ್ಕೆ ಬೇಕಾದಂತಹ ಶಕ್ತಿ ಮತ್ತು ಸುಖ, ಪರದರ್ಶನ ಶಕ್ತಿ ಯುಕ್ತಂ, ಇನ್ನೊಬ್ಬರನ್ನು ಮಣಿಸ್ಲಿಕ್ಕೆ ಬೇಕಾದಂತಹ ಶಕ್ತಿ, ಅಂತ ಶಕ್ತಿಯಿಂದ ಕೂಡಿದಂತಹ ಶವಃ, ಸುಖವನ್ನಾಗಲಿ ಬಲವನ್ನಾಗಲಿ ನ ಆದಧರ್ಷತ್, ಕೊಡಲಿಲ್ಲ. ತನ್ನ ಶತ್ರು ತನ್ನ ಮೇಲೆ ದಂಡೆತ್ತಿ ಬಂದ, ಆದ್ರೆ ಆ ಶತ್ರುವಿಗೆ ಯುದ್ಧ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನ, ಮನಸ್ಸಿನ ಸ್ಥೈರ್ಯವನ್ನ ಏನನ್ನೂ ಕೊಡಲಿಲ್ಲ ಈ ಭಗವಂತ. ಕೇವಲ ದುಃಖವನ್ನು ಕೊಟ್ಟ, ಸುಖವನ್ನು ಕೊಡಲಿಲ್ಲ. ಅವನ ಶಕ್ತಿಯನ್ನು ಕೂಡ ಕಳೆಗುಂದುವಂತೆ ಮಾಡಿದ ಅಂತ ತಾತ್ಪರ್ಯ. ಇದೆಲ್ಲ ರಘುನಾಥ ತೀರ್ಥ ಹೇಳಿದಂತಹ ಅರ್ಥ. ಮುಂದೆ ಅರ್ಥಾಂತರ, ಇನ್ನೊಂದು ಅರ್ಥವನ್ನು ನೋಡೋಣ. ಭಗವಂತರಾಯರು ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅರ್ಥ ಮಾಡಿದ್ದಾರೆ, ಹಾಗಾಗಿ ಆ ಅರ್ಥವನ್ನು ನೋಡೋಣ. ಇಂದ್ರಸ್ಯ, ಸರ್ವೇಶ್ವರನಾದ ಭಗವಂತನ, ತುಜಃ, ತುಜಃ ಅನ್ನೋ ಶಬ್ದಕ್ಕೆ ಮಕ್ಕಳು ಅಂತ ಅರ್ಥವನ್ನು ಭಗವಂತರಾಯರು ಹೇಳ್ತಾರೆ. ಮಕ್ಕಳು ಅಥವಾ ವೇಗಶಾಲಿಗಳಾದವರು ಅಂತ ಹೀಗೆ ಎರಡು ಅರ್ಥವನ್ನು ಅವರು ಹೇಳಿದ್ದಾರೆ. ಈ ಸೂರ್ಯಾದಿ ದೇವತೆಗಳೇನಿದ್ದಾರಲ್ಲ, ಸೂರ್ಯ, ಚಂದ್ರ, ಇಂದ್ರ ಮೊದಲಾದ ಎಲ್ಲಾ ದೇವತೆಗಳು ಕೂಡ
ತಾವು ಸಪತ್ನೀಕರಾಗಿ ಈ ಭಗವಂತನ ರಥವನ್ನು ಹೊರತಾರೆ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದ ತುಣುಕೊಂದನ್ನ ಭಗವಂತರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತತ್ಸ್ಯಂದನಂ ವಹಂತ್ಯೇತೆ ದೇವ ಭಾರ್ಯ ಸಮನ್ವಿತಾ ಅಂತ. ಇದರ ವಿವರವನ್ನ ಮುಂದೆ ಹೇಳ್ತೇನೆ, ಹೇಗೆ ರಥವನ್ನು ಹೊರತಾರೆ ಏನು ಅಂತ ಅನ್ನೋದನ್ನು. ಈಗ ನಾವು ನೋಡ್ತಿರೋದು ಬರೆಯ ಶಬ್ದಾರ್ಥ ಆಗಿದೆ, ಅದರಿಂದ ಹೀಗೆ ಹೆಚ್ಚು ಬೇಡ. ಭಾವಾರ್ಥವನ್ನು ಹೇಳುವಾಗ ಅದನ್ನೆಲ್ಲವನ್ನು ಕೂಡ ಹೇಳ್ತೇನೆ. ಆದ್ದರಿಂದ ತುಜಃ ಅಂದ್ರೆ ಈ ಭಗವಂತನ ಮಕ್ಕಳಾದ ಈ ದೇವತೆಗಳೆಲ್ಲರೂ ಕೂಡ ಆ ಭಗವಂತನ ರಥವನ್ನು ಹೊರುವವರಾಗಿದ್ದಾರೆ. ಯುಜಃ ಅಂದ್ರೆ ರಥದ ನೊಗಕ್ಕೆ ಹೂಡಲ್ಪಟ್ಟ ಕುದುರೆಗಳಂತಿದ್ದಾರೆ ಅವರು. ಇದು ಭಗವಂತರಾಯರು ಹೇಳುವಂತಹ ಅರ್ಥ. ಮಕ್ಕಳು ಅಂತ ಅರ್ಥ ಇಟ್ಕೊಳ್ಬಹುದು, ಅಥವಾ ವೇಗಶಾಲಿಗಳಾದ ಕುದುರೆಗಳಂತ ಇದ್ದಾರೆ. ತುಜಃ ಅಂತ ಅನ್ನೋದಕ್ಕೆ ವೇಗಶಾಲಿಗಳು ಅಂತ ಮತ್ತೊಂದು ಅರ್ಥವನ್ನು ಕೂಡ ಅವ್ರು ಹೇಳ್ತಾರೆ. ತುಜಃ ತುಚಃ ಪುತ್ರಾಹ, ಮೂಲ ತುಚಃ ಅಂತ ಶಬ್ದ ಅಂತದ್ದು. ತುಚಃ ಅನ್ನುವ ಶಬ್ದವೇ ಮುಂದೆ ಚಕಾರ ಮೂರನೇ ಅಕ್ಷರವಾಗಿ ಚ ಛ ಜ ಮೂರನೇ ಅಕ್ಷರವಾಗಿ ಬದಲಾವಣೆ ಹೊಂದಿ ತುಜಃ ಅಂತಾಗಿದೆ. ಇದು ಭಗವಂತರಾಯರು ಅಭಿಪ್ರಾಯ ಪಡ್ತಾರೆ. ಅಥವಾ ವೇಗಶಾಲಿಗಳಾದವರು ಅಂತ ಮತ್ತೊಂದು ಅರ್ಥವನ್ನು ಕೂಡ ಅವ್ರು ಹೇಳ್ತಾರೆ. ವೇಗವಂತೋ ವಾ ಅಂತ. ತುಜ ಧಾತುಗಳು ಇವತ್ತು ಬಹಳ ಧಾತುಗಳೇನೋ ನಮ್ಗೆ ಉಪಲಬ್ಧ ಇವೆ. ತುಜ ಹಿಂಸಾಯಾಮ್, ತುಜ ಹಿಂಸಾ, ಬಲ ಆದಾನ ನಿಕೇತೇಶು, ತುಜಿ ಪಾಲನೆ ಹಿಂಸಾಯಾಮ್ ಇತ್ಯಾದಿ ಅನೇಕ ಧಾತುಗಳಿವೆ. ತು ಅಂತನೂ ಒಂದು ಧಾತು ಇದೆ. ಅಲ್ಲಿ ಅದರಲ್ಲಿ ಗತಿ ಅನ್ನುವ ಅರ್ಥವುಳ್ಳಂತಹ ತುಜ ಧಾತುವಿನಿಂದ ಬಂದದ್ದು. ವೇಗವಾಗಿ ಧಾವಿಸುವಂತಹ ಕುದುರೆಗಳಂತೆ ಈ ದೇವತೆಗಳೆಲ್ಲರೂ ಭಗವಂತನ ರಥದ ನೊಗಕ್ಕೆ ಹೂಡಲ್ಪಟ್ಟಿದ್ದಾರೆ ಅಂತ ಅದರ ತಾತ್ಪರ್ಯ ಅವ್ರು ಹೇಳೋದು. ಮತ್ತೆ ಸಹಃ ತುಜಃ ಯುಜಃ ವನಂ ಸಹಃ. ಸಹ ಅಂದ್ರೆ ಪ್ರಾಣವೋಜಸ್ಸಹೋ ಬಲಂ, ಭಾಗವತ ಹೇಳುವಂತೆ. ಸಹ ಅನ್ನೋದು ಮುಖ್ಯ ಪ್ರಾಣನ ಒಂದು ರೂಪ, ಅವನ ಒಂದು ಶಕ್ತಿ ಅದು. ಭಾಗವತ ತಾತ್ಪರ್ಯ ಹೇಳುವಂತೆ ಸರ್ವಚೇಷ್ಟ ಇತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಸಹಚ್ಚ ಸ್ವೇಚ್ಛಯಾಕೃತೆ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ ವಾಯುರುಚ್ಯತೆ. ಅನಭಿಭಾವ್ಯತ್ವಾತ್ ಸಹ, ಇನ್ನೊಬ್ಬರಿಗೆ ಮಣಿಯದವನು ಈ ವಾಯು. ಆದ್ರಿಂದ ಸಹ ಅಂದ್ರೆ ವಾಯು. ಆತ ವನಂ, ಈ ಭಗವಂತನ ಪೂಜಕ. ವನ ಸ್ತುತವು ವನ ಪೂಜಾಯಾಮ್ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಬೃಹತ್ ಅಂದ್ರೆ ಲಕ್ಷ್ಮೀದೇವಿ ಗುಣ ಸಂಪನ್ನೆ ಆದ್ರಿಂದ ಮಹಾಗುಣ ಸಂಪನ್ನಳಾದ ಲಕ್ಷ್ಮೀದೇವಿಯೇ ಈ ಭಗವಂತನ ರತ್ಯ ಅಂದ್ರೆ ರತಿ ಸಾಧನವಾದ, ಸುಖ ಸಾಧನವಾದ ಆತನ ಪತ್ನಿ ಅವಳು. ಬೃಹತ್ ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡದು ಅಂದ್ರೆ ಗುಣ ಮತ್ತು ಸ್ಥಾನಗಳಿಂದ ಭಗವಂತನನ್ನು ಬಿಟ್ಟರೆ ಅವಳೇ ದೊಡ್ಡವಳು, ಇದರ್ಥ. ಮತ್ತೆ ಪುರಾ ಹಿಂದೆ, ಅತಿವ್ಯಥಿ ಅತಿಕ್ರೋಧಿ ರಕ್ಷ, ಮಹಾ ಕಡುಕೋಪಿಯಾದಂತಹ ರಾಕ್ಷಸನೊಬ್ಬ. ಅಸ್ಯ ಭಗವತಃ, ಈ ಭಗವಂತನ ಆಧೃಷಾಣಂ ಪ್ರಗಲ್ಭವಾದ ಪ್ರೌಢವಾದದ್ದು, ಮಹತ್ತಾದದ್ದು. ಮತ್ತೆ ಧೃಷಿತ, ಯಾವ ದೃಷ್ಟಿಯಿಂದಲೂ ಕಡಿಮೆ ಅಲ್ಲದೆ ಇದ್ದದ್ದು, ಪೂರ್ಣವಾದದ್ದು ಮತ್ತೆ ಶ್ರೇಷ್ಠವಾದದ್ದು, ಇನ್ನೊಬ್ಬರನ್ನು ಸೋಲಿಸುವಂಥದ್ದು. ಪ್ರತಿಯೊಂದು ಗುಣವೂ ಪೂರ್ಣ ಅಂತ ಹೇಳ್ತೀವಲ್ಲ, ಭಗವಂತನ ಆ ಶವ ಅಂದ್ರೆ ಬಲ, ಅದು ಆಧೃಷಾಣ ಅಂದ್ರೆ ಪ್ರಗಲ್ಭ, ಪೂರ್ಣ ಅಂತ ಅರ್ಥ. ಮತ್ತೆ ಅಧೀನ, ಧೃಷಿತ ಅಂದ್ರೆ ಅಧೀನ ಅಂತ ಅರ್ಥ ಬರೆದಿದ್ದಾರೆ ಭಗವಂತರಾಯರು. ಅಧೀನ ಅಂದ್ರೆ ಯಾವುದೇ ತರದ ನ್ಯೂನತೆಗಳಿಲ್ಲದೆ ಇದ್ದದ್ದು, ದೋಷರಹಿತವಾದದ್ದು ಮತ್ತೆ ಪೂರ್ಣವಾದದ್ದು ಅಂತ ಅರ್ಥ ಅದರಿಂದ ಸಿಗ್ತದೆ. ಆ ಬಲದ ಎರಡು ವಿಶೇಷಣಗಳು. ಅಂಥ ಬಲವನ್ನ, ಭಗವಂತನ ಬಲ ಪೂರ್ಣವಾದದ್ದು ಮತ್ತೆ ಯಾವುದೇ ರೀತಿಯಾದ ನ್ಯೂನತೆಗಳಿಲ್ಲದೆ ಇದ್ದದ್ದು. ಈ ಬಲವನ್ನು ಹಿಮ್ಮೆಟ್ಟಿಸಲಿಕ್ಕೆ ಅಂತ ಬಂದವನು ಆ ರಾಕ್ಷಸ, ಕಡುಕೋಪಿಯಾದ ಸಿಟ್ಟಿನ ರಾಕ್ಷಸ ಒಬ್ಬ. ಆದೃಶೆ, ಆದರ್ಶನಾಯ, ತಿರಸ್ಕಾರ ಮಾಡಲು ಬಂದ. ಆದರೆ ನಯೀಂ ಆದಧರ್ಷತ್ ನೈವ ಪ್ರಗಲ್ಭಂ ಭವತ್, ಅವನಿಗೆ ಈ ಶಕ್ತಿಯೇ ಸಾಲಿಲ್ಲ.
ಭಗವಂತನ ಬಲವನ್ನು ಹಿಮ್ಮೆಟ್ಟಿಸಲಿಕ್ಕೆ. ನೈವ ಶಕ್ತಂ ಅಭವತ್ ಅಂತ ಭಗವಂತರಾಯರ ಟಿಪ್ಪಣಿ ಇದೆ. ಈಗ ನಾವು ಈ ಮಂತ್ರಕ್ಕೂ ಮನು ಅನ್ನುವ ನಾಮಕ್ಕೂ ಮತ್ತೆ ಈ ಮಂತ್ರಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ನೋಡಬೇಕು. ರಘುನಾಥ ತೀರ್ಥರು ಹೇಳುವಂತೆ ಮತ್ತು ಭಗವಂತರಾಯರು ಹೇಳುವಂತೆ ನೋಡಬೇಕು. ಹಾಗೆ ನನ್ನ ಅಭಿಪ್ರಾಯ ಏನಿದೆ ಅಂತ ಅನ್ನೋದನ್ನು ಕೂಡ ನೋಡಬೇಕು. 3 ರೀತಿಯಾದ ಸಂಬಂಧ ಈ ಮಂತ್ರಕ್ಕೂ ನಾಮಕ್ಕೂ ನಾವೀಗ ನೋಡಬೇಕಾದದ್ದು. ಶತ್ರುಗಳಿಗೆ ಅದೃಶ್ಯವಾದ ಬಲ ಇವನಿಗಿದೆ. ಶತ್ರುಣಾಂ ಅದೃಶ್ಯಂ ಬಲಾಧಿಕಂ ಅಸ್ತಿ. ಈ ಭಗವಂತನಿಗಿರುವಂಥದ್ದು ಶತ್ರುಗಳಿಗೆಂದು ಮಣಿಯದಿರುವಂತಹ ಬಲ, ಶತ್ರುಗಳಿಗೆ ಬಗ್ಗದ ಬಲ ಜ್ಞಾನ ಉಳ್ಳವನು, ಬಲ ಉಳ್ಳವನು ಮತ್ತು ಜ್ಞಾನವೂ ಉಳ್ಳವನು. ಇವೆರಡೂ ಉಳ್ಳವನು ಈ ಮನು ಅನ್ನುವಂಥ ಒಂದು ಅರ್ಥ. ಇದು ಈ ವೇದ ಮಂತ್ರದಲ್ಲಿ ಆದೃಶೆ ಶವಃ ನ ಆದಧರ್ಷತ್. ಆದೃಶೆ ತನ್ನನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ಬಂದಿದ್ದಂಥ ಆ ಒಬ್ಬ ರಾಕ್ಷಸನಿಗೆ ಶವಃ ಶಕ್ತಿಯನ್ನ ನ ಆದಧರ್ಷತ್ ಕೊಡಲಿಲ್ಲ ಅಂತ ವೇದ ಮಂತ್ರ ಆದೃಶೆ ಶವಃ ನ ಆದಧರ್ಷತ್ ಎಂಬ ಶಬ್ದಗಳಿಂದ ಸೂಚನೆ ಮಾಡಿದೆ. ಬಲಾಧಿಕ ಅಂದ್ರೆ ಬಲ ಮತ್ತು ಜ್ಞಾನ. ಇದು ರಘುನಾಥ ತೀರ್ಥರು ಹೇಳೋದು. ಆ ರಘುನಾಥ ತೀರ್ಥರ ವಾಕ್ಯದಲ್ಲಿ, ಅವರ ತತ್ವಸಾರ ವ್ಯಾಖ್ಯಾನದಲ್ಲಿ, ಯತ ಇಂದ್ರಸ್ಯ ಶತ್ರುಣಾಂ ಅದೃಶ್ಯಂ ಬಲಾಧಿಕಮಸ್ತಿ ತಸ್ಮಾನ್ ಮನೋಹೋ. ಇಂದ್ರನಿಗೆ ಎಂಥ ಬಲವಿದೆ ಅಂದ್ರೆ ಶತ್ರುಗಳಿಗೆ ಬಗ್ಗದ ಬಲವಿದೆ, ಆದ್ರಿಂದ ಆತ ಮನು. ಮನು ಅವಬೋಧನೆ ಅಂತ ಧಾತು. ಮನು ಅವಬೋಧನೆ ಎಂಬ ಧಾತುವಿನಿಂದ ತಿಳಿಯುವುದು ಎಂಬ ಅರ್ಥದಲ್ಲಿ ಮನು ಎಂಬ ಶಬ್ದ ನಿಷ್ಪನ್ನಾಗಿದೆ. ಭಗವಂತನ ಬಲ ಯಾವುದು? ಜ್ಞಾನವೇ ಆತನ ಬಲ. ಆ ಜ್ಞಾನವೆಂಬ ಬಲದಿಂದಲೇ ಆತ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಆ ಜ್ಞಾನ ಅನ್ನುವುದೇ ಭಗವಂತನ ಬಲ. ಭಗವಂತನ ತಪಃ ಅಂತ ಹೇಳ್ತಾರೆ. ತಪೋರೂಪಂ ಪರಂ ಬ್ರಹ್ಮ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಜ್ಞಾನವೀರ್ಯ ಜ್ಞಾನಬಲ ಜ್ಞಾನಾನಂದ ಉದಾಹೃತಃ. ಜ್ಞಾನಾತ್ಮಕವಾದ ವೀರ್ಯ, ಜ್ಞಾನಾತ್ಮಕವಾದ ಬಲ, ಜ್ಞಾನಾತ್ಮಕವಾದ ಆನಂದ ಎಲ್ಲವೂ ಒಂದು ಜ್ಞಾನ ಸ್ವರೂಪವಾದದ್ದೇ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಬರುವಂತಹ ಬಲ ಮೊದಲಾದದ್ದೆಲ್ಲವೂ ಕೂಡ ಜ್ಞಾನವೇ. ಮನು ಶಬ್ದದಿಂದ ನಮಗೆ ತಿಳಿಯುವಂಥದ್ದು ಜ್ಞಾನ ಅಂತ ಇರಬಹುದು. ಆದ್ರೆ ಜ್ಞಾನ ಅಂದ್ರೂ ಬಲನೆ. ಅದೆಂಥ ಬಲ? ಶತ್ರುಗಳಿಗೆ ಮಣಿಯದ ಬಲ. ಶತ್ರುಗಳಿಗೆ ಮಣಿಯದ ಬಲ ಅಂತ ಅನ್ನೋದನ್ನ ಆದೃಶೇ ಶವಃ ನಾದಧರ್ಷತ್ ಅಂತ ವೇದವಾಕ್ಯ ಹೇಳಿದೆ. ಮನುಹು ಅಂತ ಅನ್ನೋದನ್ನ ಈ ವಿಷ್ಣು ಸಹಸ್ರನಾಮದ ಈ ಶಬ್ದ ಹೇಳಿದೆ. ಮನುಹು ಅಂದ್ರೆ ಶ್ರೇಷ್ಠವಾದ ಜ್ಞಾನವುಳ್ಳವನು ಅಂತ. ಶ್ರೇಷ್ಠವಾದದ್ದು ಹೇಗೆ? ಪೂರ್ಣವಾದದ್ದು. ನಮಗೂ ಎಲ್ಲರಿಗೂ ಅಲ್ಪ ಸ್ವಲ್ಪ ಜ್ಞಾನ ಇದ್ರೂ ನಮ್ಮನ್ನು ಯಾರು ಮನು ಅಂತ ಹೇಳೋದಿಲ್ಲಲ್ಲ. ಮನು ಅನ್ನೋ ಶಬ್ದಕ್ಕೆ ಶ್ರೇಷ್ಠವಾದ, ಇನ್ನೊಬ್ಬರಿಗೆ ಮಣಿಯದ ಬಲ ಉಳ್ಳವನು ಅಂತ ಅರ್ಥ. ಇದು ರಘುನಾಥ ತೀರ್ಥರ ವ್ಯಾಖ್ಯಾನದ ಆ ವ್ಯಾಖ್ಯಾನವನ್ನು ಮತ್ತೊಂದು ಸ್ವಲ್ಪ ವಿಸ್ತರಿಸಿ ನಾನು ತಿಳ್ಕೊಂಡಂಥ ಅರ್ಥ. ಭಗವಂತರಾಯರು ಹೇಳುವಂತೆ ನಾವೀಗಾಗಲೇ ನೋಡಿದೀವಿ, ಮಾನ್ಯತೆ ಸ್ತೂಯತೆ ಇತಿ ಮನುಹು, ಸ್ತುತಿಸಲ್ಪಡುವವನು ಅಂತ. ಮಾನ ಪೂಜಾಯಾಮ್ ಅಂತ ಹೀಗೆಲ್ಲ ಧಾತುಗಳಿದೆ. ಈ ಅರ್ಥ ಎಲ್ಲಿಂದ ಸಿಗ್ತದೆ? ಮನು ಅನ್ನೋ ಶಬ್ದಕ್ಕೂ ಒಬ್ಬ ಸ್ತುತಿಸಲ್ಪಡುವವನು ಅಂತ ಅರ್ಥ. ಇನ್ನೊಂದು ಮನು ಅಂದ್ರೆ ಮಂತ್ರ. ಮಂತ್ರಗಳಿಂದ ಜಪ ರೂಪದಲ್ಲಿ ಸ್ತುತಿಸಲ್ಪಡುವ ಅಂತ ಇನ್ನೊಂದು ಅರ್ಥ. ಇದೆಲ್ಲ ಇದೆಯಲ್ಲ, ಅದು ಹೇಗೆ ಸಿಗ್ತದೆ ಅಂದ್ರೆ ಸಹ ವನಂ ಅಂತ ವೇದ ವಾಕ್ಯದಲ್ಲಿದೆ. ಸಹ ಅಂದ್ರೆ ಸಹಸ್ ಅನ್ನೋದೊಂದು ಪ್ರಾಣನ ಶಕ್ತಿ. ಸಹೋರೂಪನಾದ ಆ ಪ್ರಾಣನಿಂದ ಈತ ವನಂ ಪೂಜಿಸಲ್ಪಟ್ಟಿದ್ದಾನೆ ಅಂತ ಅರ್ಥ. ಇವೆರಡು ಅರ್ಥಗಳು ಅಲ್ಲಿ ನಾವು ಸಿಗ್ತವೆ. ಹೀಗೆ ಸಹ ವನಂ ಎಂಬ ಶಬ್ದದಿಂದ ವೇದವಾಕ್ಯ ಮನು ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ಹೇಳಿದ್ದನ್ನೇ ವಿಸ್ತರಿಸಿ ಹೇಳ್ತಾ ಇದೆ. ಇದು ಕೂಡ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿಲ್ಲ. ಆ ವ್ಯಾಖ್ಯಾನವನ್ನೇ ಮತ್ತಷ್ಟು ನಾನು ವ್ಯಾಖ್ಯಾನಿಸಿ ಅರ್ಥ ಮಾಡ್ಕೊಳ್ಬೇಕಾಯ್ತು. ಯಾಕಂದ್ರೆ ಭಗವಂತರಾಯರು ಹೇಳುವುದು ಮನು ಅನ್ನೋ ಶಬ್ದಕ್ಕೆ ಆ ಮಾನ ಪೂಜಾಯ ಮಾನ್ಯತೆ ಅಂತ ಅಷ್ಟೇ ಅರ್ಥ ಹೇಳಿ ಸುಮ್ಮನೆ ಆಗಿದ್ದಾರೆ. ಮಾನ್ಯತೆ, ಸ್ತೂಯತೆ, ಉದ್ಗಾತ್ರಾದಿಭಿ, ಉದ್ಗಾತ, ಸ್ತೋತ, ಹೋತ, ಅಧ್ವರ್ಯು, ಉದ್ಗಾತ ಮತ್ತು ಬ್ರಹ್ಮ ಅಂತ 4 ಜನ ಪುರೋಹಿತರು. ಅವರು ಸಾಮವೇದಾದಿಗಳ ಮೂಲಕ ಈತನನ್ನು ಸ್ತುತಿಸ್ತಾರೆ. ಯಜ್ಞೆ, ಮನುಧಾತುವಿಗೆ ಸ್ತೋತ್ರ ಅಂತ ಅರ್ಥ.
ಸ್ತುತಿಸಲ್ಪಡುವವನು ಎಂಬ ಅರ್ಥದಲ್ಲಿ ಕು ಅಂತ ಪ್ರತ್ಯಯ ಬಂದಿದೆ. ಕು ಪ್ರತ್ಯಯದಲ್ಲಿ ಊ ಮಾತ್ರ ಉಳಿದಿದೆ. ಇದು ಅವ್ರು ತೋರಿಸ್ತಾರೆ. ಮತ್ತೆ ಮನಃ, ಬುದ್ಧಿ ಮತ್ತು ಆ ಮನೋಬುದ್ಧಿಗಳ ಅಧಿಷ್ಠಾನವಾದ ದೇಹ, ಇದಕ್ಕೆಲ್ಲದಕ್ಕೂ ಕೂಡ ಆತ ಸ್ವಾಮಿ ಅನ್ನೋ ಅರ್ಥವನ್ನು ಅವರು ತೋರಿಸಿ ಬಿಟ್ಟಿದ್ದಾರೆ. ಆ ಮನು ಎಂಬ ಶಬ್ದದಿಂದ ಅವರೇನು ಸ್ತುತಿಸಲ್ಪಡುವವನು ಅಂತ ಹೇಳಿದ್ದಾರಲ್ಲ, ಅದು ಈ ಸಹ ವನಂ ಎಂಬ ಶಬ್ದದಿಂದ ಸೂಚಿತ ಆಗಿದೆ ಅಂತ ನಾನು ವ್ಯಾಖ್ಯಾನ ಮಾಡಿದ್ದೇನೆ ಅಷ್ಟೇ. ಯಾಕೆಂದ್ರೆ ಮನವೇ ನಮಃ ಮುನು ಅಂತ ಏನು ಶಬ್ದ ಇದೆಯಲ್ಲ, ಈ 52ನೇ ನಾಮ, ಇದು ಭಗವಂತರಾಯರ ದೃಷ್ಟಿಯಲ್ಲಿ 53ನೇ ನಾಮ. ಈ 53ನೇ ನಾಮ ವಿಷಸ್ತ್ರಿಶ್ವಾರೋಚನೆ ದಿವಹ ಇಂದ್ರವಿದ್ಗಾಥಿನಃ ಇಂದ್ರವಿದ್ಗಾಥಿನೋ ಬೃಹದಿಂದ್ರ ಮರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಇಂದ್ರಯಿತ್ ಅಂತ ಈ ಬೃಹತಿ ಮಂತ್ರದ ಸಂಕ್ಷಿಪ್ತ ರೂಪ ಇದು. ನಾನು ಈಗ ಮೊದಲಿಂದಲೂ ಹೇಳ್ತಾ ಬಂದಿರುವಂತೆ ಆಯಾ ನಾಮಗಳನ್ನು ವಿವರಿಸುವಂತಹ, ನಾಮವನ್ನು ವ್ಯಾಖ್ಯಾನಿಸುವಂತಹ ಬೃಹತಿ ಮಂತ್ರಗಳು ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಮತ್ತು ಭಗವಂತರಾಯರ ವ್ಯಾಖ್ಯಾನದಲ್ಲಿ ಬೇರೆ ಬೇರೆ ಆಗ್ತವೆ. ಹೀಗೆ ಮಂತ್ರಗಳೇ ಬೇರೆ ಬೇರೆ ಇರುವುದರಿಂದ ಈಗ ಮನು ಎಂಬ ನಾಮವನ್ನು ವ್ಯಾಖ್ಯಾನಿಸುವಂತಹ ಈ ಒಂದು ಬೃಹತಿ ಸಹಸ್ರ ಮಂತ್ರದಲ್ಲಿ ಸಹ ವನಂ ಅಂತ ಶಬ್ದಗಳಿಲ್ಲ. ಮನು ಎಂಬ ಶಬ್ದವನ್ನು ವ್ಯಾಖ್ಯಾನಿಸುತ್ತದೆ ಅಂತ ಭಗವಂತರಾಯರು ಯಾವ ಒಂದು ಮಂತ್ರವನ್ನು ಕೋಟ್ ಮಾಡಿದ್ದಾರೆ. ವಿಷಸ್ತ್ರಿಸ್ವಾರೋಚನೆ ದಿವಹ ಇಂದ್ರಮಿದ್ಗಾಥಿನಃ ಇಂದ್ರಮಿದ್ಗಾಥಿನೋ ಬೃಹದಿಂದ್ರ ಮರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಇಂದ್ರಯಿತ್ ಅಂತನೂ ಮಂತ್ರದಲ್ಲಿ ಸಹ ವನಂ ಅನ್ನೋ ಶಬ್ದ ಇಲ್ಲ. ಅವು ಹಿಂದೆ ಬಂದಿವೆ, ಮಂತ್ರಗಳು ಹಿಂದೆ ಮುಂದಾಗಿವೆ ರಘುನಾಥ ತೀರ್ಥರ ಮತ್ತು ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಆದ್ರಿಂದ ಇಷ್ಟಾಗಿದ್ರು, ಈ ಒಂದು ವ್ಯತ್ಯಾಸ ಇದ್ರೂ ಕೂಡ ಭಗವಂತರಾಯರು ಸ್ತುತಿಸಲ್ಪಡುವವನು ಮನು ಅಂತೇನು ಹೇಳಿದ್ದಾರಲ್ಲ, ಆ ಅರ್ಥ ಸಹ ವನಂ ಎಂಬ ಶಬ್ದದಿಂದ ಧ್ವನಿತವಾಗಿದೆ, ವಿಸ್ತರಿಸಲ್ಪಟ್ಟಿದೆ, ವ್ಯಾಖ್ಯಾನಿಸಲ್ಪಟ್ಟಿದೆ ಅಂತ ನಾನು ಅಭಿಪ್ರಾಯಪಟ್ಟಿದ್ದೇನಷ್ಟೇ. ಆ ವ್ಯಾಖ್ಯಾನಕ್ಕೆ ಮತ್ತೊಂದು ನಾನು ವ್ಯಾಖ್ಯಾನ ನಾನು ಮಾಡಿಕೊಂಡಿದ್ದೇನಷ್ಟೇ. ಇದು ಅದಕ್ಕಾಗಿ ಭಗವಂತರಾಯರ ಟಿಪ್ಪಣಿ ಆ ವ್ಯಾಖ್ಯಾನದಲ್ಲಿ ಸೂಚಿತಂ, ಅವರು ನೇರವಾಗಿ ಹೇಳಲಿಲ್ಲ, ಅವರು ಸೂಚನೆ ಮಾಡಿದ್ದಾರೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇನ್ನು ಕೊನೆಯದಾಗಿ ನನ್ನ ವ್ಯಾಖ್ಯಾನ, ಮನಸ್ ಉಪತಾಪೆ ಅಂತ ಧಾತು. ಮನಸ್ ಉಪತಾಪೆ ಅನ್ನೋ ಧಾತುವಿಗೆ ತಾಪ ಕೊಡುವವನು ಅಂತ ಅರ್ಥ. ಮನಸ್ಯತೀತಿ ಮನುಹು ಅಂತ ಅರ್ಥ ಆಗ್ತದೆ. ಇನ್ನೊಬ್ಬರಿಗೆ ಶತ್ರುಗಳಿಗೆ ಉಪತಾಪ ಕೊಡುವವನು ಅಂತ ಅದರ ಅರ್ಥ. ಈ ಧಾತುವನ್ನ, ಮನಸ್ ಉಪತಾಪೆ ಅನ್ನೋ ಧಾತುವನ್ನ ಬೃಹತ್ ಧಾತು ರೂಪಾವಳಿ ಇತ್ಯಾದಿ ಕಡೆ ನಾವು ನೋಡ್ತೇವೆ. ಎಲ್ಲಾ ಕಡೆ ಅದು ಕಾಣಿಸೋದೂ ಇಲ್ಲ. ಇದು ಎಲ್ಲಿದೆ? ಈಗ ಭ್ವಾದಿಗಣ, ಅದಾದಿಗಣ, ಜುಹೋತ್ಯಾದಿಗಣ, ಸ್ವಾದಿಗಣ, ಚುರಾದಿಗಣ ಇತ್ಯಾದಿ ಗಣಗಳೇನಿವೆ ಅಲ್ಲ, ಆ ಗಣದಲ್ಲಿ ಈ ಧಾತು ಕಾಣಿಸೋದಿಲ್ಲ. 10 ಗಣಗಳಲ್ಲಿ ಈ ಧಾತು ಇರೋದಿಲ್ಲ. ಇದನ್ನ ಖಂಡ್ವಾದಿಗಣ ಅಂತ 11ನೇ ಗಣದ ಧಾತು ಅಂತ ಪರಿಗಣನೆ ಮಾಡ್ತಾರೆ. ಒಟ್ಟು ಧಾತುವಿನ ಗಣಗಳಿರೋದು 10, ಇದು 11ನೇದು ಖಂಡ್ವಾದಿ ಗಣದಲ್ಲಿ. ಅದನ್ನ ಖಂಡ್ವಾದಿ ಅಂತ ಹೇಳಿ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಪ್ರತ್ಯೇಕವಾಗಿ ಕೊಟ್ಟಿರ್ತಾರೆ. ಖಂಡೂಯತಿ ಅಂದ್ರೆ ತುರಿಸುತ್ತಾನೆ, ಕೆರೆಯುತ್ತಾನೆ ಅಂತ ಅರ್ಥ. ಅದಕ್ಕೆ ಮೂಲಭೂತವಾದ ಧಾತು ಈ 10 ಗಣಗಳಲ್ಲಿ ಎಲ್ಲೂ ಸಿಗೋದಿಲ್ಲ. ಅದು ಖಂಡ್ವಾದಿ ಗಣದಲ್ಲಿ ಪ್ರತ್ಯೇಕವಾಗಿ ಪಠಿತ ಆದದ್ದು. ಅದೊಂದು ದೊಡ್ಡ ಗುಂಪೇ ಇದೆ. ಅದು ಆಕೃತಿ ಗಣೋಯಂ ಅಂತ ಹೇಳ್ತಾರೆ. ಮೂಲ ಧಾತುವಿನ 10 ಗಣಗಳೇನಿದೆ ಅಲ್ಲೆಲ್ಲೂ ಸಿಗೋದಿಲ್ಲ. ಆದರೆ ವ್ಯವಹಾರದಲ್ಲಿ ಬಳಕೆಯಲ್ಲಿದೆ. ಅಂಥದ್ದನ್ನ ಈ ಖಂಡ್ವಾದಿ ಗಣದಲ್ಲಿ ಸೇರಿಸಿ ಖಂಡೂಯತಿ ಅಂತ ಹೇಳ್ತಾರಲ್ಲ, ಹಾಗೆ ಮನಸ್ಯತಿ ಅಂದ್ರೆ ಇನ್ನೊಬ್ಬರಿಗೆ ಉಪತಾಪ ಕೊಡ್ತಾನೆ ಅಂತ ಅರ್ಥ. ಮನಸ್ಸು ಉಪತಾಪೆ ಅಂತ ಬೃಹತ್ ಧಾತು ರೂಪಾವಳಿ ಮೊದಲಾದ ಕಡೆಯಲ್ಲಿ ಸಿಗ್ತದೆ ಮನಸ್ಸು ಉಪತಾಪೆ ಅಂತ. ಆದ್ರೆ 10 ಗಣದಲ್ಲಿ ಸೇರಿದ್ದಲ್ಲ, ಖಂಡ್ವಾದಿ ಗಣದಲ್ಲಿ ಸೇರಿದ್ದು ಅಂತ. ಇದನ್ನ ನಾನು ಹೀಗೆ ಯಾಕೆ ಅರ್ಥ ಮಾಡಿದೆ ಅನ್ನೋದನ್ನ ಆಲೋಚನೆ ಮಾಡುವವರು ಹೀಗೆ ಗಮನಿಸಬೇಕು. ಶತ್ರುತಾಪಕ ಅಂತ ನನ್ನ ಅಭಿಪ್ರಾಯ ಇದೆ. ಶತ್ರುತಾಪಕ ಅನ್ನೋದು ವೇದ ಮಂತ್ರದಲ್ಲಿ ಎಲ್ಲಿದೆ ಅಂದ್ರೆ ಆದೃಶವೇ, ಆದೃಶೇ ಅಂದ್ರೆ ಶತ್ರವೇ, ಶತ್ರುವಿಗೆ ನ ಆದರ್ಶತ್ ಬಲಂ, ಬಲವನ್ನು, ಶವಃ ಸುಖವನ್ನು, ಶತ್ರುವಿಗೆ ಸುಖವನ್ನ ಈತ ಕೊಡಲೇ ಇಲ್ಲ. ನ ಆದರ್ಶತ್ ನಾದಾತ್, ಇದು ರಘುನಾಥ ತೀರ್ಥರು ಹೇಳಿದ ಅರ್ಥ. ಆದ್ರೆ ಆ ರಘುನಾಥ ತೀರ್ಥರು ಹೇಳಿದ ಅರ್ಥವನ್ನ
ಮನಸ್ಸು ಉಪತಾಪೆ ಅನ್ನೋ ನನ್ನ ಅರ್ಥದ ಜೊತೆಗೆ ಹೊಂದಿಸಿಕೊಂಡಿದ್ದೇನೆ. ರಘುನಾಥ ತೀರ್ಥರಾಗಲಿ ಭಗವಂತರಾಯರಾಗಲಿ ಎರಡು ಅರ್ಥಗಳನ್ನು ಏನು ಹೇಳಿದ್ದಾರೆ, ಆ ಅರ್ಥಗಳನ್ನೇ ಮನಸ್ಸತಿ ಉಪತಾಪ ಕೊಡ್ತಾನೆ ಇತಿ ಮನುಹು ಅನ್ನೋ ನನ್ನ ವ್ಯಾಖ್ಯಾನಕ್ಕೆ ಪೂರಕವಾಗಿ ಯಾವುದಿಬ್ರು ಎರಡು ವ್ಯಾಖ್ಯಾನಗಳನ್ನು ತಗೊಂಡಿದ್ದೇನೆ. ಅತಿ ವ್ಯಥಿ, ಶತ್ರುಗಳಿಗೆ ಅತ್ಯಂತ ವ್ಯಥಾದಾಯಕನಾದವನು. ಇದು ಕೂಡ ಆ ರಘುನಾಥ ತೀರ್ಥರೇ ಹೇಳಿದಂತಹ ಅರ್ಥ. ಇದು ವೇದದ ಪದಗಳಿಂದ ಸೂಚಿತ ಆಗಿದೆ ಈ ಮೂಲಕ. ಶತ್ರುಗಳಿಗೆ ಉಪತಾಪ ಕೊಡುವವನು ಅಂತ. ಶತ್ರುಗಳು ಈ ಭಗವಂತನ ಬಲವನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಅಂತ ಬಂದ್ರು, ಆದ್ರೆ ಅವರಿಗೆ ಕೈ ಸೋತರು, ಅವ್ರು ಸೋತು ಹೋಗಿಬಿಟ್ರು ಅಂತ ಬಂದಿದೆ ಅಲ್ಲಿ. ಹೀಗೆ ಭಗವಂತರಾಯರು ಹೇಳಿದ ವ್ಯಾಖ್ಯಾನ ಏನಿದೆಯಲ್ಲ, ಆ ಭಗವಂತನ ಮಹಾಬಲವನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಬಂದ್ರು ಆದ್ರೆ ಸೋತು ಹೋದ್ರು ಅಂತ, ಅದು ಕೂಡ ಈ ಮನು ಎಂಬ ಶಬ್ದದಿಂದ ಸೂಚಿತ ಆಗಿದೆ. ತನ್ನ ಬಲವನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಬಂದ ಶತ್ರುಗಳನ್ನ ಸೋಲುವಂತೆ ಮಾಡಿದವನು ಇವನು, ವ್ಯಥೆಗೆ ಈಡು ಮಾಡಿದವನು, ಉಪತಾಪಕ್ಕೆ ಈಡು ಮಾಡಿದವನು. ಆದ್ರಿಂದ ಆತ ಮನು ಅಂತ. ಮನಸ್ಸು ಉಪತಾಪೆ ಎಂಬ ಖಂಡ್ವಾದಿಗಣದಲ್ಲಿ ಪಠಿತವಾದ ಧಾತುವಿನಿಂದ ಹುಟ್ಟುವ ಮನು ಎಂಬ ಶಬ್ದ, ಆ ಮನು ಎಂಬ ಶಬ್ದ ಏನ್ ಅರ್ಥವನ್ನು ಹೇಳ್ತದೆ ಅನ್ನೋದನ್ನೇ ವೇದದ ಅತಿವ್ಯಥಿ ಮತ್ತೆ ನಾದಧರ್ಷತ್ ಇತ್ಯಾದಿ ಶಬ್ದಗಳು ಸೂಚನೆ ಮಾಡಿವೆ ಅಂತ ನಾನು ಇದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅದನ್ನ ಇಲ್ಲಿ ತಮ್ಮೆದುರಿಗೆ ಹೇಳಿದ್ದೇನೆ. ಈ ಭಾಗವನ್ನು ಇಲ್ಲಿಗೆ ಸಮಾಪ್ತ ಮಾಡ್ತೇನೆ. ಇದರ ಭಾವಾರ್ಥ ಮತ್ತೆ ಐತ್ರಿ ಉಪನಿಷತ್ನಲ್ಲಿ ಬಂದಿರುವಂತಹ, ತಲವಕಾರ ಉಪನಿಷತ್ನಲ್ಲಿ ಬಂದಿರುವಂತಹ ಕೆಲವು ಸಂಗತಿಗಳು, ಅದೆಲ್ಲವನ್ನು ಕೂಡ ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ.